ಮಾಡಬೇಕು ಅನ್ನೋಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಏನಾಗಿದೆ, ಮೊನ್ನೆ ಇಂದಿನ CWRC ಕೊಟ್ಟಿದ್ದು, CWMA ಕೊಟ್ಟಿದ್ದು 30,000 ಕ್ಯೂಸೆಕ್ಸು 15 ಡೇಸ್ ಕೊಟ್ಟಿದ್ದು. ಒಂದು ರೀತಿ ಸೊ ಕಷ್ಟ ಕೊಡೋ ಇದ್ರೂ ಏನೋ ಒಂದು ರೀಸನಬಲ್ ಆಗಿತ್ತು ಅಂತ ಅನ್ಕೋಬೋದಿತ್ತು. ಅವಾಗ ಏನೋ ಮಳೆ ಬಂತು, ಲಕ್ಕಿಲಿ ಎಲ್ಲ ಬಗೆಹರಿಯಿತು. ಮತ್ತು ಅವರು ಮೊನ್ನೆ ಕೊಟ್ಟಿರ್ತಕ್ಕಂಥದ್ದು ಟೂ ಡಿಫಿಕಲ್ಟ್. ಕಾರಣ ಸೊ 12,000 ಪರ್ ಡೇ ಅಂದರೆ ಹೆಚ್ಚು ಕಡಿಮೆ. ಸೊ 15 ಡೇಸ್ ಅಂದರೆ 15 TMC. ನಿಮ್ಮಲ್ಲಿ ಈಗ ಕಂಪೇರ್ಡ್ಲಿ ಕುಡಿಯೋ ನೀರು ಬೆಳೆಗೆ ಅಲ್ಲೂ ಕಟ್ಟ ಇಲ್ಲೂ ಕಟ್ಟ, ಮಳೆಯಲ್ಲಿ ತಮಿಳ್ನಾಡಲ್ಲೂ ಬೆಳೀಲಿಕ್ಕೆ ಕಟ್ಟಾಗುತ್ತೆ, ನಮ್ಮಲ್ಲೂ ಬೆಳೀಲಿಕ್ಕಾಗುತ್ತೆ. ಆದರೂ ರೈತರು ಪ್ರಯತ್ನ ಮಾಡ್ತಾರೆ ಮತ್ತು ಮಳೆ ಬಿದ್ದಾಗ ಹಾಕ್ಬಿಡೋದು, ಈ ಥರದೆಲ್ಲ ಸಮಸ್ಯೆಗಳಾಗ್ತವೆ. ಸಹಜವಾಗಿ ರೈತರು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಬಟ್ ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಕುಡಿಯೋ ನೀರಿಗೆ ನಾವು ಮೊದಲು ಪ್ರಿಯಾರಿಟಿ ಕೊಡೋದಾದರೆ ಈಗಿರ್ತಕ್ಕಂಥ ಸ್ಟೋರೇಜು ತಮಿಳ್ನಾಡಲ್ಲಿ ಜಾಸ್ತಿ ಕಂಪೇರ್ ಟು 40-50% ಸ್ಟೋರೇಜು ಅಲ್ಲಿ ತೋರಿಸ್ತಾ ಇದೆ, ಇಲ್ಲಿ 20-30% ತೋರಿಸ್ತಾ ಇದೆ. ಸೊ ಇಷ್ಟಿದ್ದಾಗ ಬಹುಶಃ CWRC CWMA ಹಾಕಿ ಮೊದಲು ಕುಡಿಯೋ ನೀರಿಗೆ ಅದು ಸಫಿಷಿಯೆಂಟ್ ಇದ್ದಾಗ ಇಲ್ಲಿ ಕುಡಿಯೋ ನೀರಿಗೆ ಸಫಿಷಿಯೆಂಟಾಗಿ ಕೊಟ್ಟು ನಂತರ ಹೋಗ್ಬೇಕು. ನಾವೇನಾಗಿದೆ ಈ ಸರಿ ಮಳೆ ಸೊ ಆಗಸ್ಟು ಸೆಪ್ಟೆಂಬರಲ್ಲೂ ಕಷ್ಟ ಇದೆ ಅಂತ ಪ್ರಿಡಿಕ್ಷನ್ ಇದೆ. ಸೊ ನೆಕ್ಸ್ಟ್ ಜೂನ್ವರೆಗೂ ನಾವು ಕುಡಿಯೋ ನೀರಿಗೆ ಇಟ್ಕೋಬೇಕಾಗಿದೆ. ನಮ್ಮಲ್ಲಿ ಕಾವೇರಿ ಬೇಸಿನ್ನಲ್ಲಿ ಸೊ ಬೆಂಗಳೂರು ಒಂದೇ ಅಲ್ಲ, ಆಲ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರು, ತಾಲೂಕು ಹೆಡ್ ಕ್ವಾರ್ಟ್ರು, ತಮ್ಮ ರೂರಲ್ಲೂ ಸಹ ಸ್ಟಾರ್ಟ್ ಆಗಿದೆ ಕಾವೇರಿ ಬೇಸಿನ್ನಲ್ಲಿ. ಇವೆಲ್ಲ ಇರೋದ್ರಿಂದ ಬಹುಶಃ ಇದು ಭಾಳ ಒಂದು ಸ್ಥಿತಿ ಗಂಭೀರವಾದಂಥದ್ದಿದೆ. ರೈತರು ಈಗಾಗಲೇ ನಿನ್ನೆಯಿಂದನೇ ಗಲಾಟೆ ಪ್ರಾರಂಭ ಮಾಡಿದ್ದಾರೆ. ಸಂಘಟನೆಗಳಿಗೆಲ್ಲ ಇಲ್ಲ, ಮಂಡ್ಯದಲ್ಲೂ ಕೂಡ ಇದೆ. ಸೊ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ನೀರಾವರಿ ಸಚಿವರು ರಾಮಲಿಂಗರೆಡ್ಡಿಯವರು ಈಗಾಗಲೇ ಡಿಸ್ಕಷನ್ ಮಾಡಿ, ಲೀಗಲ್ ಅಂತ ಡಿಸ್ಕಸ್ ಮಾಡಿ, ಲೀಗಲ್ ಟೀಮು, ಟೆಕ್ನಿಕಲ್ ಟೀಮು ಎಲ್ಲರೂ ಡಿಸ್ಕಸ್ ಮಾಡಿ ಸುಪ್ರೀಂ ಕೋರ್ಟ್ನಿಂದ ಹೋಗಬೇಕು ಅನ್ನೋ ಒಂದು ಇದರಲ್ಲಿ ಇವತ್ತು 5:15 ಒಂದು ಮೀಟಿಂಗ್ ಇದೆ ಅಂತೆ. ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ತಮಿಳ್ನಾಡು ಅಪ್ಲಿಕೇಶನ್ನು 17th ಏನೋ ಬರುವಂಥ ಅವಕಾಶ ಇದೆ. ಬಹುಶಃ ನಾಳೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹುಶಃ ನಾವು ಇದನ್ನು ಭಾಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲ ಡೀಟೇಲ್ನ ಸಬ್ಮಿಟ್ ಮಾಡಬೇಕಾಗಿದೆ. ಬಹುಶಃ ನಮಗೆ ಸುಪ್ರೀಂ ಕೋರ್ಟಲ್ಲಿ ಏನಾದ್ರು ಒಂದು ಸಂಪೂರ್ಣ ಮಾಹಿತಿಯನ್ನು ಎರಡೂ ರಾಜ್ಯದಲ್ಲಿ ಎಲ್ಲ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ, ಭರವಸೆ. ಸರ್, ಕುಮಾರಸ್ವಾಮಿ ಅವರು ಬೆಳಗ್ಗೆ ಆರೋಪ ಮಾಡ್ತಾ ಇದ್ರು, ರಾಜ್ಯ ಸರ್ಕಾರದ ಪೂರ್ವ ಸಿದ್ಧತೆ ಇಲ್ಲದೆ ಇರೋದೇ ಇಂಥ ಆದೇಶಗಳು ಬರ್ಲಿಕ್ಕೆ. ಇದು ಹಳೇದ್ರಿ, ಇಲ್ಲ ಒಂದು ನಿಮಿಷ ಒಪ್ಕೊಂಡೆ. ನಿಮಗೂ ಅಷ್ಟಲ್ಲ, ನಮಗೂ ಅಷ್ಟಲ್ಲ. ಕಾವೇರಿ ಹೋರಾಟ ಮಾಡ್ತಾನೆ ಬಂದಿದ್ದೀವಿ, ಸಮಸ್ಯೆ ನಾವು ಎದುರಿಸ್ತಾನೆ ಬಂದಿದ್ದೀವಿ. ಕುಮಾರಸ್ವಾಮಿನೂ ಮುಖ್ಯಮಂತ್ರಿ 2 ಬಾರಿ ಆಗಿದ್ದಾರೆ, ಅವ್ರ ತಂದೆ ಆಗಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಈ ಸಮಸ್ಯೆ ಬರ್ತಾ ಇದೆ. ಅಲ್ಲಿ ನಿಂತ್ಕೊಂಡಾಗ ಒಂದು, ಇಲ್ಲಿ ನಿಂತ್ಕೊಂಡಾಗ ಒಂದು. ರಾತ್ರಿ ಹೊತ್ತು ನಾವು ಡ್ರಾಮಾ ಮಾಡೋಣಾಗ ದುರ್ಯೋಧನ ಪಾತ್ರ ಒಂದಾಗಿರುತ್ತೆ, ಇನ್ನೊಂದು ಕೃಷ್ಣನ್ ಪಾತ್ರ ಒಂದಿರುತ್ತೆ, ಇನ್ನೊಂದು ಅರ್ಜುನನ ಪಾತ್ರ. ಎಲ್ಲ ಈ ರಾಜಕಾರಣಿಗಳು ಹೌದು, ವಾಸ್ತವವಾಗಿ ನಮ್ಮ ರಾಜ್ಯದಲ್ಲಿ ಈ ಥರ ಸಮಸ್ಯೆ ಬರ್ತಾನೆ ಇದೆ ಎಲ್ಲರ ಕಾಲದಲ್ಲೂ. ಏನಾದ್ರು ಮಾಡಿ ಸೀರಿಯಸ್ ಆಗಿ ಸರ್ಕಾರ ಫೈಟ್ ಮಾಡಲಿ, ನಾವು ಏನಾದ್ರು ಇದ್ರೆ ಸಲಹೆ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನೋಡೋದು. ಟೀಕೆ ಟಿಪ್ಪಣಿ ಮಾಡೋದ್ರಿಂದನೇ ನಾವು ರಾಜಕಾರಣ ಮಾಡ್ತೀವಿ ಅಂದ್ರೆ ಇದೆಲ್ಲ ಅಲ್ಲ. ಅವ್ರು ಹೇಳ್ತಾ ಇರೋದು ಸರ್, ತಮಿಳುನಾಡು ಮೇ ತಿಂಗಳಲ್ಲೇ ಬಂದು CWMA ಮುಂದೆ ಎಲ್ಲವನ್ನು ಹಾಕೊಂಡು ನಮಗೆ ನೀರು ಬೇಕು ಅನ್ನೋದು ಹೇಳ್ತಿತ್ತು. ಬಟ್ ನಮ್ ಕರ್ನಾಟಕ ಅವರಿಂದ ಇದು ಬರೋ ತನಕನೂ ಕೂಡ ಎಚ್ಚೆತ್ಕೊಳ್ಳಿಲ್ಲ. ಇದನ್ನ ನಾನು ಹೇಳೋದು ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ? ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ರಾಜಕಾರಣ ಬೆರೆಸ್ತೀರಾ? ಬೇಡ. 3-4 CWRC ಮೀಟಿಂಗ್ ಆಗಿದೆ. ಪ್ರಾರಂಭದಲ್ಲಿ 2-3 ಮೀಟಿಂಗ್ನಲ್ಲಿ ಅವ್ರು ಯಾವುದೂ ಆರ್ಡರ್ ಮಾಡಲಿಲ್ಲ. 3ನೇದೋ 4ನೇದ್ರಲ್ಲಿ ಮಾತ್ರ 3,500 ಆರ್ಡರ್ ಮಾಡಲಿಲ್ಲ. ಅದಕ್ಕಿಲ್ಲ ಅಂದ್ಬಿಟ್ರೆ ಫಸ್ಟು, ಸೆಕೆಂಡು, ಥರ್ಡಲ್ಲಿ ಅವರು ಆರ್ಡರ್ ಮಾಡಲಿಲ್ಲ. ನಮ್ಮ ಎಫೆಕ್ಟಿವ್ ಆಗಿ ವಾದ ಮಾಡೋದಕ್ಕೆ ಆರ್ಡರ್ ಮಾಡಿಲ್ಲ. ಆಮೇಲೆ 3,500 ಅವರು ಆರ್ಡರ್ ಮಾಡಿದ್ದಾರೆ. ಈಗ 12,000 ಮಾಡಿದ್ದಾರೆ. ಅದನ್ನ ಮಾಹಿತಿ ಅವ್ರು ಹೇಳ್ತಾರೆ, ಎಲ್ಲರನ್ನ ಮಾಹಿತಿ ಇಲ್ವೇನ್ರಿ ಅಂತ. ಹಂಗೆ ನಾನು ಒಂದು ಕೇಳಬೇಕಾಗುತ್ತೆ, ಮಾಹಿತಿ ಇಲ್ವೇನ್ರಿ ಕುಮಾರಸ್ವಾಮಿ ಅವರೇ ಅಂತ. ಯಾಕೆ ಹಂಗೆಲ್ಲ ಮಾತಾಡ್ತಾರೆ ಗೊತ್ತಿಲ್ಲ. ನಮ್ಮ ಮೇಲೆ ದೂರ ಬಿಟ್ಟು ಆ ಕ್ಷಣಕ್ಕೆ ರಾಜಕಾರಣ ಅವ್ರಿಗೆ ಫೇವರ್ ಆಗಲ್ಲ, ಅವ್ರ ಮೇಲೆ ದೂರ ಬಿಟ್ಟರೆ ನಮಗೆ ಫೇವರ್ ಆಗಲ್ಲ. ಎಲ್ಲರೂ ಸೇರಿ ಹೋರಾಟ ಮಾಡಬೇಕಾಗಿದೆ, ಎಲ್ಲರೂ ಸೇರಿ ಸ್ಟೇಟ್ ಉಳಿಸ್ಕೋಬೇಕಾಗಿದೆ, ರಾಜ್ಯ ಉಳಿಸ್ಕೋಬೇಕಾಗಿದೆ. ನೀರನ್ನು ಕುಡಿಯೋ ನೀರು ಕೊಡ್ಬೇಕು. ಅವರು ಅದೇ ಕುಡಿತಾರೆ, ನಾನು ಅದೇ ಕುಡಿತೀನಿ ನೀರು. ದಯಮಾಡಿ ಅದನ್ನೆಲ್ಲ ಬಿಟ್ಟು ಮಾಡೋದು ಒಳ್ಳೇದು ಅಂತ ನಾನು ಅನ್ಕೋತೀನಿ. ಹಾಗೂ ಮಾಡಿದ್ರೆ ಅವ್ರು ಮಾಡ್ಕೊಳ್ಳಿ ರಾಜಕಾರಣನ. ನಾವಂತೂ ಅವ್ರಿಗಿಂತ 100 ಸಾಲಿ ಹೇಳಕ್ಕೆ ತಯಾರಿದ್ದೀನಿ. ನಮ್ಮ ಕುಮಾರಸ್ವಾಮಿಯವರು ಏನು ಪ್ರತಿಭಟಿಸ್ತಾ ಇದ್ದಾರೆ, DK ಶಿವಕುಮಾರು, ನಮ್ಮ ರಾಮಲಿಂಗರೆಡ್ಡಿಯವರು, ಆ ಭಾಗದ ನಾವೆಲ್ಲರೂ
ಅವ್ರಿಗಿಂತ ಬದ್ಧತೆ ಇದೆ. 100% ನಮ್ಮ ರೈತರ ಹಿತವನ್ನ ಕಾಪಾಡ್ತಕ್ಕಂಥದಕ್ಕೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ ಮುಂದೆನೂ ಹೋಗ್ತೀವಿ, CWRC ಮುಂದೆನೂ ಹೋಗ್ತೀವಿ, CWMA ಮುಂದೆನೂ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಮುಂದೆನೂ ಹೋಗ್ತೀವಿ. ಇದರಲ್ಲಿ ನೋ ಡೌಟ್. ನಾವು ದಯಮಾಡಿ ಅವರೆಲ್ಲರೂ ಸಹ ವಿರೋಧ ಪಕ್ಷದವರು ಕೈ ಜೋಡಿಸ್ತಾರೆ ಅನ್ಕೊಂಡಿದ್ದೀವಿ. ಕೈ ಜೋಡಿಸಿದ್ರೆ ನಮಗೂ ಅವ್ರಿಗೂ ಎಲ್ರಿಗೂ ಒಳ್ಳೆಯದು. ಸೊ ಇಲ್ಲ ರಾಜಕಾರಣ ಮಾಡ್ತೀವಿ ಅಂದರೆ ಅವ್ರು ಮಾಡಲಿ, ನಾವಂತೂ ನಮ್ಮ ರೈತರ ಪರವಾಗಿ ನಿಲ್ತೀವಿ. ಅಲ್ಲ, ಇನ್ನು ನಮ್ಮ ಪಕ್ಷ ನೋಡ್ದು 2ನೇ ಅವಧಿನಲ್ಲಿ ಸರ್ಕಾರ ರಚನೆ ಆಗಿರೋದು. 2ನೇ ಅವಧಿ ರಚನೆ ಆದಮೇಲೆ 2ನೇ ಬಾರಿ ಎಕ್ಸ್ಪೆನ್ಷನ್ ಆಗಿರೋದು. ಸೊ ಈ ಎಲೆಕ್ಷನ್ ಇನ್ನೊಂದು 3/4 ವರ್ಷ 2 ವರ್ಷ ಇದೆ. ಭಾಳ ಜನ ಶಾಸಕರು ಅಪೇಕ್ಷೆ ಪಡ್ತಾರೆ ಮತ್ತು ಆಗಿರ್ತಕ್ಕಂಥವ್ರು ಆಗದೆ ಇರೋರು ಎಲ್ಲ ಗೊಂದಲದಲ್ಲಿ ಸ್ವಲ್ಪ ಒತ್ತಡ ಇದ್ದಾಗ ಸ್ವಲ್ಪ ಸ್ಪೀಡಾಗಿ ಹೋಗಿ ಬೀಳೋ ಬದಲು ನಿಧಾನಕ್ಕೆ ಹೋಗಿ ಸ್ವಲ್ಪ ಬೀಳದೆ ಇರೋದು ಒಳ್ಳೆಯದು. ನಮ್ಮ ಪಕ್ಷ AICC ಮತ್ತು ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಎಲ್ಲರೂ ಸಮಾಧಾನವಾಗಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಮಾಡೋಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿದೆ. ಇವತ್ತು ಎಲ್ಲವೂ ಕಂಪ್ಲೀಟ್ ಆಗಿದೆ. ಗವರ್ನರ್ಗೆ ಹೋಗಿದೆ ಅಂತ ಹೇಳ್ತಾರೆ, ನನಗೆ ಕರೆಕ್ಟ್ ಮಾಹಿತಿ ಇಲ್ಲ. ಬಹುಶಃ ನಿಮ್ಗೆ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಒಳಗೆ ಗವರ್ನರ್ ಇಂದ ನೋಟಿಫಿಕೇಶನ್ ಆದ್ಮೇಲೆ ನಿಮ್ಗೆ ಅಲ್ಲ, ಈಗ ಎಲ್ಲದಕ್ಕೂ ಹೈಕಮಾಂಡ್ ಎಂಟ್ರಿ ಆಗಿ ಒಂದು ಖಾತೆ ಹಂಚಿಕೆಗೂ ಏನೋ CMಗೆ ಅಧಿಕಾರ ಇಲ್ಲದ ಸ್ಥಿತಿ ಇದೆ ಅಂತ. ಕರೆಕ್ಟ್, ಇಟ್ ಇಸ್ ನಾಟ್ ಕರೆಕ್ಟ್. ಮಾನ್ಯ ಮುಖ್ಯಮಂತ್ರಿ ಹತ್ರ ಎಲ್ಲ ಡಿಸ್ಕಸ್ ಮಾಡಿ 1 or 2 ಒತ್ತಡ ಇರತಕ್ಕಂಥದಕ್ಕೆ ಹೈಕಮಾಂಡ್ ಇದೆಲ್ಲ ಅದಲ್ಲ ಇದು ಅಂತ ಹೇಳ್ತಾರೆ ಅಷ್ಟೇನೆ. ಯಾವುದನ್ನು ಮುಖ್ಯಮಂತ್ರಿಗಳನ್ನ ಅಧಿಕಾರವನ್ನ ಕಡಿತ ಮಾಡ್ತಕ್ಕಂಥದ್ದು, ಕುಂಠಿತ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹೈಕಮಾಂಡು ಅವರು ಪಕ್ಷದ ದೃಷ್ಟಿಯಿಂದ, ರಾಜ್ಯ ದೃಷ್ಟಿಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ, ಏನ್ ಸಲಹೆ ಕೊಡಬೇಕು ಅಷ್ಟನ್ನೇ ಕೊಡ್ತಾ ಇದ್ದಾರೆ. ಖರ್ಗೆ ಅವರು ಅದೇ ರಾಜ್ಯದವರ ಆದ್ದರಿಂದ ಸೊ ಒಂದ್ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತೀವಿ. ಥ್ಯಾಂಕ್ ಯು ಸರ್. ಕೆಲವು ವಿಚಾರವನ್ನ ನಾವು ಮೀಡಿಯಾ ಮುಂದೆ, ಪಬ್ಲಿಕ್ ಮುಂದೆ ಹೋಗ್ಬೇಕು. ಸೊ ನಾವೇನು ಓವರ್ ಆಲ್ ನಮ್ಮ ಸ್ಟೇಟ್ ಇಂಟ್ರೆಸ್ಟ್ಗೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಬೇಕಾಗುತ್ತೆ. ಆದರೆ ಸೊ ಪ್ರೆಸ್ ಮುಂದೆ ಹೋದಾಗ ಎಷ್ಟಕ್ಕೆ ಇದೆ ಅಷ್ಟು ಮಾತ್ರ ಹೇಳ್ತಕ್ಕಂಥದ್ದು ಸ್ಟೇಟ್ ಇಂಟ್ರೆಸ್ಟಿಂದ, ಫಾರ್ಮರ್ ಇಂಟ್ರೆಸ್ಟಿಂದ ಒಳ್ಳೆಯದು. ಸೊ ನನಗೆ ಈ ಡಿಸ್ಕಸ್ ಫಾರ್ಮ್ನ ಯಾಕೆ ಆಗಿಲ್ಲ, ಏನಾಗಿಲ್ಲ, ಎಲ್ಲಿ ಹೋಗಿದೆ, ಎಲ್ಲಿ ನಿಂತಿದೆ, ಸ್ವಲ್ಪ ಗೊತ್ತಿದೆ. ನನಗೆ ಪೂರ್ತಿ ಗೊತ್ತಿದೆ ಅಂತ ನಾನು ಹೇಳ್ಕೊಳ್ತೀನಿ. ಬಟ್ ಆದರೆ ಅದನ್ನೆಲ್ಲ ಮುಂದೆ ನಾವು ದೀರ್ಘವಾಗಿ ಚರ್ಚೆ ಮಾಡೋಣ. ಸೊ ಇವತ್ತಿಗೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಲಿಕ್ಕೆ ನಮ್ಮ ಸರ್ಕಾರ ಪೂರ್ತಿ ತಯಾರು ಮಾಡ್ಕೊಂಡಿದೆ. ನಾಳೆ ಬಹುಶಃ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆಲೇ ಬಹಳ ಗಂಭೀರವಾಗಿ ಟೆಕ್ನಿಕಲ್ ಟೀಮ್ಗೆ, ಲೀಗಲ್ ಟೀಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ರಾಮಲಿಂಗ್ ಅಡಿಯವರು ನಿರಂತರವಾಗಿ ಅದರ ಚರ್ಚೆಲಿದ್ದಾರೆ. ಎಲ್ಲ ಆಗಿದೆ ಸರ್. ಈಗ ಖಾತೆ ಹಂಚಿಕೆ ಗೊಂದಲ ಇನ್ನೂ ನಡೀತಾನೆ ಇದೆ, ಏನು ಹೇಗೆ ಅನ್ನೋದು. ಮತ್ತೆ ಇವನ್ ವಿಪಕ್ಷ ಕೂಡ ಅದನ್ನ ಇದೆಲ್ಲ ಮಾಡ್ತಾ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.